Axis Bank presents Cyber Kote. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮ ಸೈಬರ್ ಕೋಟೆ. ನಾನು ರಾಹುಲ್ ದಯಾ. ಒಂದು ಸ್ಟ್ಯಾಂಡ್ ಲೈಟ್ ಬೆಳಕಲ್ಲಿ ಪೆನ್ ಹಿಡ್ಕೊಂಡು ಸುಮಿತ್ ಸಿಲ್ಗಾರಿಯಾ ಏನನ್ನೋ ಬರಿತಾ ಇದ್ದ. ಅದು ಆತನ ಲೈಫಲ್ಲಿ ನಡೆದ ಎಷ್ಟೋ ಘಟನೆಗಳ ಬಗ್ಗೆ ಡೈರಿಲಿ ಬರೆಯೋ ಅಕ್ಷರ ಮಾಲೆ ಇರಬಹುದು, ಇಲ್ಲ ತನ್ನದೇ ಆದ ಆತ್ಮಕಥೆಯ ಪುಟಗಳಾಗಿರಬಹುದು. ಬಟ್ ಒಂದೊಂದು ಅಕ್ಷರ ಬರೆಯುವಾಗ ಸುಮಿತ್ ಮುಖದಲ್ಲಿ ನಗು ಇರ್ತಾ ಇತ್ತು. ಕೆಲವೊಂದು ಸಾಲು ಬರೆಯುವಾಗ ನೋವು ಕಾಣ್ತಿತ್ತು. ಸ್ವಲ್ಪ ಹೊತ್ತಲ್ಲೇ ಸುಮಿತ್ ಫೋನ್ಗೆ ಒಂದು ಮೆಸೇಜ್ ಬರುತ್ತೆ. ಫೋನ್ನ ಅಂಗೈನಲ್ಲಿ ಇಟ್ಕೊಂಡು ಆ ಮೆಸೇಜ್ನ ನೋಡಿದಂತಹ ಸುಮಿತ್ಗೆ ಮತ್ತೊಂದು ಕರಾಳ ಸನ್ನಿವೇಶ ಬರೆಯೋದಕ್ಕೆ ಪುಟ ತೆರೆದಂತಾಗಿರುತ್ತೆ. ಸುಮಿತ್ ಎದೆ ನಿಂತು ಹೋಗುವ ಸ್ಥಿತಿ ಅದಾಗ್ಬಿಟ್ಟಿರುತ್ತೆ. ಮೆಸೇಜ್ ನೋಡಿದಂತಹ ಸುಮಿತ್ ಕುರ್ಚಿಯಿಂದ ಕುಸಿದು ಬಿದ್ದು ಡೈರಿಯನ್ನ ಕೆಳಕ್ಕೆ ಬಿಟ್ಬಿಡ್ತಾನೆ. ಎದೆ ಸಿಡಿದು ಕಣ್ಣೀರನ್ನ ಕಟ್ಟೆ ಒಡೆದು ಹೋಗುತ್ತೆ. ಡೈರಿಯಲ್ಲಿದ್ದ ಅಕ್ಷರಗಳೆಲ್ಲ ಕಣ್ಣೀರಲ್ಲಿ ಅಳಿಸೇ ಹೋಗ್ತವೆ. ಇದೇ ನಮ್ಮ ಇವತ್ತಿನ ಎಪಿಸೋಡ್ನ ಜಿಸ್ಟ್. ನಾವಿನ್ನು ಈ ಕಥೆಯನ್ನ ಶುರುವೇ ಮಾಡಿಲ್ಲ, ಆದರೆ ಈ ಕಥೆಯ ತೀವ್ರತೆ ಎಷ್ಟಿದೆ ಅನ್ನೋದನ್ನ ಜಸ್ಟ್ ನಿಮಗೆ ಒಂದು ಟ್ರೈಲರ್ ರೀತಿ ತೋರಿಸಿದ್ವಿ ಅಷ್ಟೇ. ಇದು ಸುಮಿತ್ ಡೈರಿಯಲ್ಲಿ ಬರೆಯದೇ ಉಳಿದಂಥ ಮೋಸ್ಟ್ ಟೆರಿಫಿಕ್ ಸ್ಟೋರಿ. ಒಬ್ಬ ಕೋಟಿಗೆ ಬಾಳಿದ್ದ ವ್ಯಕ್ತಿ ಸ್ಟಾಕ್ ಮಾರ್ಕೆಟ್ನ ಕ್ರೈಮ್ನಲ್ಲಿ ದಾರುಣವಾಗಿ ಮೋಸ ಹೋದಂತಹ ಸ್ಟೋರಿ. ಈ ಸ್ಟೋರಿಯ ಎಳೆ ಏನು ಅಂತ ಗೊತ್ತಾಗಬೇಕಂದ್ರೆ ನಿಮಗೊಂದು ಸಣ್ಣ ಫ್ಲಾಶ್ ಬ್ಯಾಕ್ ಹೇಳಲೇಬೇಕು. ಲೆಟ್ಸ್ ಓಪನ್ ದ ಫ್ಲಾಶ್ ಬ್ಯಾಕ್. ಈ ಪ್ರಪಂಚದಲ್ಲಿ ಮೋಸ್ಟ್ ಆಫ್ ದ ಪೀಪಲ್ ಗೋಲ್ ಹಣವನ್ನ ಚೆನ್ನಾಗಿ ಸಂಪಾದನೆ ಮಾಡಬೇಕು, ಸೊಸೈಟಿಯಲ್ಲಿ ಟಾಪ್ ಪೊಸಿಷನ್ ಅಲ್ಲಿ ಇರಬೇಕು ಅನ್ನೋದು. ಡೆಫಿನೆಟ್ಲಿ ಒಂದು ಟಾಪ್ ಏಮ್ ಹಾಗೆ ಇರುತ್ತೆ. ಅಂಥದ್ದೇ ಏಮ್ ಬೆಂಗಳೂರಿನ ಈ ಸುಮಿತ್ ಸಿಲ್ಗಾರಿಯದ್ದು ಕೂಡ. ಎಲ್ಲೋ ಒಂದು ಆಟೋ ಹಿಂದೆ ಮಚ್ಚಿ ಬೇಗ ದೊಡ್ಡ ಮನುಷ್ಯ ಆಗ್ಬೇಕಂದ್ರೆ ಚಿಲ್ಲರೆ ಕೆಲಸಗಳನ್ನ ಮಾಡೋದು ಬಿಡಬೇಕು ಅನ್ನೋ ಲೈನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದ ಈ ಸುಮಿತ್. ತನ್ನ ಲೈಫನ್ನ, ತನ್ನ ಫ್ಯಾಮಿಲಿಯ ಕಂಡೀಷನ್ ಅನ್ನ ಬದಲಾಯಿಸಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದ. ಇದೇ ಕಾರಣಕ್ಕೇನೆ ಸುಮಿತ್ ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಕೊಡ್ತಾನೆ. ಸ್ಟಾಕ್ ಮಾರ್ಕೆಟೇ ಯಾಕೆ ಅಂತ ನೀವು ಕೇಳಿದ್ರೆ, ತನ್ನ ಸುತ್ತಮುತ್ತ ಇರುವಂತಹ ಎಷ್ಟೋ ಜನ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಿ ಚೆನ್ನಾಗಿ ದುಡ್ಡು ಮಾಡ್ತಾ ಇರೋದನ್ನ ಸುಮಿತ್ ದಿನ ನೋಡ್ತಾನೇ ಇದ್ದ. ಇದೇ ಜೋಶ್ನಲ್ಲಿ ಸುಮಿತ್, ಸರಿ ನಾನು ಒಂದಿನ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋಣ ಅಂತ ಒಬ್ಬ ಬ್ರೋಕರನ್ನ ಹಿಡ್ಕೊಂಡು ಅವನ ಮೂಲಕ ಸ್ಟಾಕ್ ಮಾರ್ಕೆಟ್ನಲ್ಲಿ ಜಾಯಿನ್ ಆಗ್ತಾನೆ. ನೀವಿಲ್ಲೊಂದು ವಿಷಯ ಗಮನಿಸಬೇಕು. ಸ್ಟಾಕ್ ಮಾರ್ಕೆಟ್ ಅಂದರೆ ಈಗ ಸ್ಟಾಕ್ ಮಾರ್ಕೆಟ್ನಲ್ಲಿರುವಂತಹ ಫೆಸಿಲಿಟೀಸ್ ಮುಂಚೆ ಇರಲಿಲ್ಲ. ಯಾವುದೇ ಶೇರ್ಸ್ ಕೊಂಡ್ಕೊಳ್ಳೋಕ್ಕಾಗಲಿ, ಆ ಶೇರ್ಸ್ನ ಸೇಲ್ ಮಾಡೋಕ್ಕಾಗಲಿ ಒಬ್ಬ ಬ್ರೋಕರ್ ಇರಲೇಬೇಕಿತ್ತು. ಈಗ ಆ ಬ್ರೋಕರ್ ಕೆಲಸ ಎಷ್ಟೋ ಆ್ಯಪ್ಗಳು ಮಾಡ್ತಿವೆ, ಅದು ಬೇರೆ ಪ್ರಶ್ನೆ. ಸರಿ, ಸುಮಿತ್ ಹೇಗೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಆಕ್ಟಿವ್ ಆದ ಅಂತ ಕೇಳಿ. ಸುಮಿತ್ ಬ್ರೋಕರ್ ಮೂಲಕ ಶೇರನ್ನ ತಗೊಳ್ಳೋದು ಮಾರೋದು ಮಾಡ್ತಾ ಇದ್ದ. ಹೋಗ್ತಾ ಹೋಗ್ತಾ ಅವನ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಹೋಯಿತು. ಇನ್ಕಮ್ ನೋಡಿ ಸುಮಿತ್ ಜಾಸ್ತಿ ಟೈಮ್ನ ಸ್ಟಾಕ್ ಮಾರ್ಕೆಟ್ಗೆ ಮೀಸಲಿಡೋಕೆ ಶುರು ಮಾಡ್ದ. ಯಾಕಂದರೆ ಅವನಿಗೆ ಚಿಲ್ಲರೆ ಕೆಲಸಗಳನ್ನ ಮಾಡೋಕೆ ಇಷ್ಟ ಇರಲಿಲ್ಲ. ಹೆಚ್ಚೆಚ್ಚು ಲಾಭ ಗಳಿಸೋ ಆಸೆ ಅಂತೂ ಖಂಡಿತವಾಗ್ಲೂ ಇತ್ತು. ಸ್ಟಾಕ್ ಮಾರ್ಕೆಟ್ನಲ್ಲಿ ಏನು ಮಾಡಿದ್ರೆ ಲಾಭ ಬರುತ್ತೆ, ಯಾವ ಟೈಮಲ್ಲಿ ಶೇರ್ಸನ್ನು ಕೊಂಡ್ಕೊಳ್ಬೇಕು, ಯಾವಾಗ ಮಾರ್ಕೊಳ್ಬೇಕು, ಎಲ್ಲ ಪಕ್ಕಾ ಪ್ಲಾನ್ ಮಾಡ್ದ. ಕಂಪ್ನಿಗಳ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ದ.
ಹೀಗೆ ಸ್ಟೆಪ್ ಬೈ ಸ್ಟೆಪ್ ಸುಮಿತ್ ಬೆಳೀತಾ ಹೋದ. ಈ ಸ್ಪೀಡ್ ವರ್ಷಗಳನ್ನು ದಾಟ್ ಹೋಯಿತು. ಆ ಟೈಮ್ಗೆ ಡಿಜಿಟಲ್ ಯುಗ ಕೂಡ ಆರಂಭವಾಗಿರುತ್ತೆ. ಸ್ಟಾಕ್ ಮಾರ್ಕೆಟ್ ಅನ್ನೋ ರೇಸ್ ಕುದುರೆಯಂತೆ ಓಡ್ತಾ ಇದ್ದಂತಹ ಸುಮಿತ್ಗೆ ಒಂದಿನ ಒಂದು ಮೆಸೇಜ್ ಬರುತ್ತೆ. ಅದರಲ್ಲಿ ಯಾವುದೋ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದರೆ ಮುಂದೆ ಡಬಲ್ ಟ್ರಿಬಲ್ ರಿಟರ್ನ್ ಬರುತ್ತೆ ಅನ್ನೋ ಮ್ಯಾಟರ್ ಇರುತ್ತೆ. ಮೊದಲೇ ಜೋಶಲ್ಲಿದ್ದಂತಹ ಸುಮಿತ್ ಈಗ ಡಿಜಿಟಲ್ ಗ್ರೌಂಡ್ನಲ್ಲಿ ಆಟ ಶುರು ಮಾಡೋಣ ಅಂತ ಅಂದ್ಕೊಂಡು ಇದು ಹೊಸ ಅಧ್ಯಾಯ ಅಂತ ಸುಮಿತ್ ಆ ಮೆಸೇಜ್ ಹೇಳಿದಂತೆ ಇನ್ವೆಸ್ಟ್ ಮಾಡ್ತಾನೆ. ಕೆಲ ವರ್ಷಗಳಲ್ಲಿ ಡಬಲ್ ರಿಟರ್ನ್ ಬರುತ್ತೆ. ಅರೆ, ಅಂದ್ಕೊಂಡಂಗೆ ಲಾಭ ಬರ್ತಾ ಇದೆ, ಇನ್ನೂ ಹೆಚ್ಚು ಇನ್ವೆಸ್ಟ್ ಮಾಡಿದ್ರೆ ಟ್ರಿಬಲ್ ಪ್ರಾಫಿಟ್ ಬರುತ್ತಲ್ವಾ ಅಂತ ಹಾಗೆ 2-3 ಬಾರಿ 50-60 ಲಕ್ಷದವರೆಗೂ ಆತ ಇನ್ವೆಸ್ಟ್ ಮಾಡ್ತಾನೆ ಇರ್ತಾನೆ. ಲಾಭ ಕೂಡ ಬರ್ತಾನೆ ಇರುತ್ತೆ. ಇದು ಸುಮಿತ್ ಸಿಲ್ಗಾರಿಯಾನ ಫ್ಲಾಶ್ ಬ್ಯಾಕ್. ನೀವು ಶುರುವಿನಲ್ಲಿ ಸುಮಿತ್ ಡೈರಿ ಬರಿತಾ ಬಿದ್ದೋಗಿದ್ದಕ್ಕೂ ಮುಂಚೆ ಏನಾಯಿತು, ಆ ದಿನ ಆತನಿಗೆ ಬಂದಂತಹ ಮೆಸೇಜ್ ಏನು ಅಂತ ಕೇಳಿ. ಸ್ಟಾಕ್ ಮಾರ್ಕೆಟ್ನಲ್ಲಿ ಚೆನ್ನಾಗಿ ಪಳಗಿದ ಆನೆ ಥರ ನಾನು ನಡೆದಿದ್ದೇ ಹಾದಿ ಅಂತ ನುಗ್ತಾ ಇದ್ದಂತಹ ಸುಮಿತ್ಗೆ ಕೋಟಿ ಬಂದು ಬ್ಯಾಂಕ್ ಅಕೌಂಟ್ ಸೇರ್ತಾ ಇತ್ತು. ಬಟ್ ಆ ದಿನ ಡೈರಿ ಬರಿತಾ ಕೂತಿದ್ದಂತಹ ಸುಮಿತ್ಗೆ ಒಂದು ಮೆಸೇಜ್ ಕೈಕಾಲನ್ನು ಕಟ್ ಹಾಕ್ಬಿಡ್ತು. ಆ ಮೆಸೇಜ್ ಬೇರೇನೂ ಅಲ್ಲ, ನಿಮ್ಮ ಹೂಡಿಕೆ ಖಾತೆಯಿಂದ 88.83 ಲಕ್ಷ ರೂಪಾಯಿ ಡೆಬಿಟ್ ಆಗಿದೆ. ಅದು ಅಕ್ಟೋಬರ್ 4. ಅಲ್ಲಿವರೆಗೂ ಶೇರ್ ಮಾರ್ಕೆಟ್ನಲ್ಲಿ ರೇಸ್ ಕುದುರೆಯಾಗಿ ಬೆಂಗಳೂರು ಜಾಕಿಯಾಗಿ ಓಡ್ತಾ ಇದ್ದಂತಹ ಸುಮಿತ್ ಒಂದೇ ಬಾರಿ ಕುಸಿದು ಬಿದ್ದಿದ್ದ. ಇಷ್ಟು ದಿನ ಕಷ್ಟಪಟ್ಟು ದುಡಿದಿದ್ದು ಕೆರೆಯಲ್ಲಿ ಹುಣಸೆ ಹಣ್ಣಂತಾಯ್ತಲ್ಲ, ತೇದಂಗಾಯ್ತಲ್ಲ ಅಂತ ಹಣೆಯಲ್ಲಿ ಸುರಿತಾ ಇದ್ದಂತಹ ಬೆವರನ್ನ ಒರೆಸ್ಕೊಳ್ತಾ ಎದ್ದು ಬಿದ್ದು ಬೆಂಗಳೂರಿನ ಸೈಬರ್ ಕ್ರೈಮ್ ಕೇಸ್ಗಳನ್ನ ಕ್ರ್ಯಾಕ್ ಡೌನ್ ಮಾಡೋ ಅತಿ ದೊಡ್ಡ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಅದೇ CEN ಅಂದ್ರೆ ಸೈಬರ್ ಎಕನಾಮಿಕ್ ಮತ್ತು ನಾರ್ಕೋಟಿಕ್ಸ್. ಸ್ಟಾಕ್ ಮಾರ್ಕೆಟ್ನಲ್ಲಿ ಅತಿ ದಾರುಣವಾಗಿ ಮೋಸ ಹೋದಂತಹ ಇನ್ವೆಸ್ಟರ್ ಸುಮಿತ್ ನಡೆದಿದ್ದೆಲ್ಲ ಪೊಲೀಸರಿಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಲ್ಲಿವರೆಗೂ ಸ್ಟಾಕ್ ಮಾರ್ಕೆಟ್ನಲ್ಲಿ ನಡೆಸಿದಂತಹ ಎಲ್ಲ ವ್ಯವಹಾರದ ಡೀಟೇಲ್ಸ್ನ ಪೊಲೀಸರ ಮುಂದೆ ಇಡ್ತಾನೆ. ಸ್ಕ್ಯಾಮ್ನ ಮೊದಲ ಹೆಜ್ಜೆನ ನೋಡಿನೇ ಪೊಲೀಸರಿಗೆ ತಲೆ ಹಾಗೂ ಮೈಂಡ್ ಬ್ಲ್ಯಾಂಕ್ ಆಗೋದು. ಆ ರೇಂಜ್ನಲ್ಲಿ ಈ ಸ್ಟಾಕ್ ಮಾರ್ಕೆಟ್ ಸ್ಕ್ಯಾಮ್ ನಡೆದಿರುತ್ತೆ. ಅದು ಬೇರೆಲ್ಲೂ ಅಲ್ಲ, ಲೋಕಲ್ನಲ್ಲೇ. ಇದೇ ಲೋಕಲ್ನಿಂದ ಶುರುವಾದ ಪೊಲೀಸರ ಬೇಟೆ ಸೈಬರ್ ನರಗಳನ್ನ ಕಿತ್ತು ಆ ಕರಾಳ ಜಗತ್ತಲ್ಲಿ ತೋರಣ ಕಟ್ಟುವಂತಿರುತ್ತೆ. ಸೈಬರ್ ಮನಿ ಕಿಲ್ಲರ್ಗಳನ್ನ ಮಟ್ಟ ಹಾಕೋಕೆ ಅಖಾಡಕ್ಕಿಳಿದಂತಹ ಪೊಲೀಸರು ಡಿಜಿಟಲ್ ಟ್ರ್ಯಾಪ್ ಮಾಡೋಕೆ ಶುರು ಮಾಡಿದ್ರು. ಆಗ ಒಂದೊಂದೇ ಮಾಹಿತಿ ಸಿಗ್ತಾ ಹೋಯಿತು. ಸೈಬರ್ ಕ್ರೈಮ್ ಮೊದಲು ಹೇಗೆ ಶುರುವಾಗುತ್ತೆ ಅಂತ ಸರ್ಚ್ ಮಾಡಿದ ಸೈಬರ್ ಪೊಲೀಸರಿಗೆ ಆ ಮೆಸೇಜ್ ಡಿಜಿಟಲ್ ಐಕಾನಿಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ AI ನಡೆಸ್ತಾ ಇದ್ದ ಒಂದು ಸ್ಟಾಕ್ ಟ್ರೇಡಿಂಗ್ನಿಂದ ಬಂದಿದ್ದು ಅಂತ ಅರ್ಥ ಆಗುತ್ತೆ. ಇಲ್ಲಿ ಶಾಕಿಂಗ್ ಮ್ಯಾಟರ್ ಏನಪ್ಪಾ ಅಂತಂದ್ರೆ, ಈ ಡಿಜಿಟಲ್ ಇನ್ವೆಸ್ಟ್ ಪ್ಲಾಟ್ಫಾರ್ಮ್ಗಳೆಲ್ಲ ಫೇಕ್. ಇನ್ವೆಸ್ಟಿಗೇಷನ್ ಅಲ್ಲಿ ಇದು ಪೊಲೀಸರಿಗೂ ಕ್ಲಾರಿಟಿ ಸಿಗುತ್ತೆ. ಇಲ್ಲಿ ನಿಮಗೆ ಮತ್ತೊಂದು ಡೌಟ್ ಬರ್ಬೋದು, ಸುಮಿತ್ ಮೊದಲು ಇನ್ವೆಸ್ಟ್ ಮಾಡಿದ ಮೇಲೆ ಲಾಭ ಚೆನ್ನಾಗಿ ಬಂದಿತ್ತಲ್ಲ, ಕಳ್ಳರು ದೋಚೋದಾಗಿದ್ರೆ ಮೊದಲನೇ ಇನ್ವೆಸ್ಟ್ಮೆಂಟ್ ಹಣವನ್ನೇ ದೋಚ್ತಾ ಇದ್ರು ಅಂತ. ನಿಮ್ಮ ಡೌಟ್ನ ನಾವು ಕ್ಲಿಯರ್ ಮಾಡ್ತೀವಿ ಕೇಳಿ. ಇದೊಂಥರ ಮೊದಲು ಬಿಟ್ಟು ಆಮೇಲೆ ಹೊಡಿತೀವಿ ಅಂತಾರಲ್ಲ ಹಾಗೆ. ಡಿಜಿಟಲ್ ಸ್ಕ್ಯಾಮ್ಗಳು ಮೊದಲು ನಂಬಿಕೆಯನ್ನ ಗಳಿಸ್ತವೆ. ಆಫರ್ಸ್ ಕೊಡೋದು, ಮೊದಲು ಮಾಡಿದ್ದ ಇನ್ವೆಸ್ಟ್ ಹಣವನ್ನ ಡಬಲ್ ಮಾಡಿ ಇನ್ವೆಸ್ಟರ್ಸ್ ಅಕೌಂಟ್ಗೆ ಹಾಕೋದು ಮಾಡ್ತಾವೆ.
ಇದರಿಂದ ಇನ್ವೆಸ್ಟರ್ಸ್ಗೆ ಆಸೆ ಹೆಚ್ಚಾಗುತ್ತೆ. ಜಾಸ್ತಿ ಹಣವನ್ನು ಇನ್ವೆಸ್ಟ್ ಮಾಡಿದರೆ ಜಾಸ್ತಿ ಲಾಭ ಬರುತ್ತೆ ಅನ್ನೋ ಮೈಂಡ್ ಸೆಟ್ನಲ್ಲಿ ಇದು ರಿಯಲ್ಲಾ ಫೇಕಾ ಅಂತ ಚೆಕ್ ಮಾಡಿಕೊಳ್ಳೋ ಅಷ್ಟು ಅಂದರೆ ಕನಿಷ್ಠ ತಾಳ್ಮೆ ಕೂಡ ಇರಲ್ಲ. ಯಾಕಂದರೆ ಹಿಂದೆ ಲಾಭ ಪಡೆದಿರ್ತಾರಲ್ವಾ, ಸೊ ಆ ಟೈಮಲ್ಲಿ ದೊಡ್ಡ ಮೊತ್ತದಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಆಗ ಸ್ಕ್ಯಾಮರ್ಸ್ಗೆ ಬೇಕಾಗಿದ್ದಂಥ ಹಣ ಸಿಕ್ಕಂತಾಗುತ್ತೆ. ಇದೇ ಈ ಸ್ಕ್ಯಾಮ್ನ ಮೇನ್ ಸ್ಟ್ರಾಟಜಿ. ಕೇಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಹೊರಟಂಥ ಪೊಲೀಸರಿಗೆ ಎಷ್ಟೋ ಮೇಧಾವಿಗಳು, ಟೆಕ್ಕಿಗಳು, ಬಿಸ್ನೆಸ್ ಮ್ಯಾನ್ಗಳು, ಸಾಮಾನ್ಯ ಜನ ಕೂಡ ಈಗ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಿ ಅದೃಷ್ಟವನ್ನು ಪರೀಕ್ಷೆ ಮಾಡಬೇಕು ಅಂತ ಇದ್ರಂತೆ. ಆದರೆ ಈ ಅದೃಷ್ಟದ ವಿರುದ್ಧ ಅದೃಷ್ಟದ ಬಿರುಗಾಳಿ ಬೀಸಿ ಸ್ಟಾಕ್ ಇನ್ವೆಸ್ಟಿಂಗ್ ಸ್ಕೀಮ್ಗಳ ಮುಸುಕಲ್ಲಿ ಇಂಟರ್ನ್ಯಾಷನಲ್ ಸೈಬರ್ ಕ್ರೈಮ್ ರಿಂಗ್ ಎಷ್ಟೋ ಕೋಟ್ಯಾಂತರ ಹಣ ಕಬಳಿಸ್ತಾ ಇರೋದು ಪೊಲೀಸರಿಗೆ ಹಾಗೂ ಅವರ ಕಣ್ಣಿಗೆ ಬೀಳುತ್ತೆ. ಸ್ಟಾಕ್ ಮಾರ್ಕೆಟ್ನ ಸೈಬರ್ ಖದೀಮರ ಜಾಲನಾಡಿಯನ್ನ ಎಳಿತಾ ಹೋದ ಸೈಬರ್ ಪೊಲೀಸ್ ಟೀಮ್ಗೆ ಬೆಂಗಳೂರಿನ ಯಶವಂತಪುರ ಪ್ರದೇಶದಲ್ಲಿ ಅನುಮಾನಾಸ್ಪದದಲ್ಲಿ ಕೆಲ ಬ್ಯಾಂಕ್ ಅಕೌಂಟ್ಗಳು ಮತ್ತು ಡಿಜಿಟಲ್ ಹೆಜ್ಜೆ ಗುರುತುಗಳು ಕಾಣಿಸ್ತವೆ. ಆ ಗುರುತುಗಳನ್ನು ಹಿಡಿದು ಹೋದಂತಹ ಸೈಬರ್ ಟೀಮ್ಗೆ ಬೆಚ್ಚಿ ಬೀಳಿಸುವ ಡಾರ್ಕ್ ನೈಟ್ ಡಾನ್ಗಳ ಹಿಸ್ಟ್ರಿ ನೆರಳು ಎದುರಾಗುತ್ತೆ. ಸುಮಿತ್ ಸಿಲ್ಗಾರಿಯಾ ಸ್ಟಾಕ್ ಮಾರ್ಕೆಟ್ನಲ್ಲಿ, ಶೇರ್ ಮಾರ್ಕೆಟ್ನಲ್ಲಿ ಬಂಟರಾಗಿದ್ದು ಇಂಥ ಒಂದು ಡಿಜಿಟಲ್ ಜಾಲಕ್ಕೆ ಬಿದ್ದಿದ್ದೇ ಅಚ್ಚರಿ. ಆತ ಚೂರು ಮೊದಲಿನ ಥರ ಯೋಚನೆ ಮಾಡಿದ್ರು 88.83 ಲಕ್ಷ ರೂಪಾಯಿ ಹಣಕ್ಕೆ ಬಾಸ್ ಆಗೇ ಇರ್ಬೋದಾಗಿತ್ತು. ಬಟ್ ಬ್ಯಾಡ್ ಲಕ್. ಈಗ ಆ ಹಣ ಮ್ಯೂಲ್ ಅಕೌಂಟ್ಗೆ ಸೇರಿಬಿಟ್ಟಿರುತ್ತೆ. ಮತ್ತೆ ಮರಳಿ ಬಾರದೂರಲ್ಲಿ ಕಣ್ಮರೆ ಆಗಿರುತ್ತೆ. ಸೈಬರ್ ಸಿಂಡಿಕೇಟ್ನ ದೊಡ್ಡ ಕಗ್ಗತ್ತಲಿನ ಜಾಡನ್ನ ಭೇದಿಸೋಕೆ ಹೊರಟ ಸೈಬರ್ ಪೊಲೀಸರಿಗೆ ಈ ಸ್ಕ್ಯಾಮ್ನಲ್ಲಿ ಅನೇಕ ಮಜಲುಗಳು ಸಿಗ್ತಾ ಹೋಗ್ತವೆ. ಸುಮಿತ್ ಕೇಸ್ ಕೈಗೆತ್ಕೊಂಡು ಸೈಬರ್ ಕ್ರೈಮ್ ಪೊಲೀಸರು ತುಂಬಾ ಸ್ಪೀಡ್ ಆಗಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿಬಿಡ್ತಾರೆ. ಸೀರಿಯಸ್ಲಿ ಈ ಕೇಸ್ನಲ್ಲಿ ಪೊಲೀಸರು ಮಾಡಿದಂತಹ ಇನ್ವೆಸ್ಟಿಗೇಷನ್ ಒಂಥರ ಥಂಡರ್ ಸ್ಪೀಡ್ನಲ್ಲಿತ್ತು. ಪಕ್ಕಾ ಮಾಹಿತಿ ಪಡೆದ ನಂತರ ಪೊಲೀಸರು ರೈಡ್ ಮಾಡಿದ್ರು. ಡಿಸೆಂಬರ್ 14 ಆ ದಿನಾನೇ ಸೈಬರ್ ಪೊಲೀಸ್ ಸ್ಪೆಷಲ್ ಟೀಮ್ನಿಂದ ಅನೇಕ ಜಾಗಗಳಲ್ಲಿ ದಾಳಿ ನಡೆಸಲಾಗುತ್ತೆ. ಯಶವಂತಪುರದ ಒಂದು ಪ್ರದೇಶದಲ್ಲಿ 3 ಸೈಬರ್ ಖದೀಮರನ್ನ ಅರೆಸ್ಟ್ ಮಾಡಲಾಗುತ್ತೆ. ಆಗ ಸಿಕ್ಕವರೇ ಶ್ರೀನಿವಾಸ್ ರೆಡ್ಡಿ, ಆಕಾಶ್ ಜಿಎಂ ಮತ್ತೊಬ್ಬ ರವಿಶಂಕರ್. ಈ ಟೀಮ್ನ ಪ್ರತಿ ಆಕ್ಟಿವಿಟೀಸ್ ಹೇಗಿರುತ್ತೆ ಅಂತ ಕೂಲಂಕುಷವಾಗಿ ಪೊಲೀಸರಿಂದ ಎನ್ಕ್ವೈರಿ ಮಾಡಲಾಗಿತ್ತು. ದೋಚಿದ ಹಣ ಎಲ್ಲಿದೆ ಅಂತ ಕೇಳಿದ್ರೆ ಆ ಟೈಮಲ್ಲಿ ಸೈಬರ್ ಗ್ಯಾಂಗ್ ಹೇಳಿದ್ದೇನು ಗೊತ್ತಾ? ಸೈಬರ್ ವರ್ಲ್ಡ್ನಲ್ಲಿ ಒಂದ್ಸರಿ ಹಣ ದೋಚಿದ್ರೆ ಆ ಹಣ ಎಲ್ಲಿದೆ ಅಂತ ಕಂಡುಹಿಡಿಯೋದು ತುಂಬಾ ಕಷ್ಟ ಅಂತ. ಇಲ್ಲಿ ಸಿಕ್ಕಿಬಿದ್ದ ಆ ಸೈಬರ್ ಕಳ್ಳರ ಟೀಮ್ನಲ್ಲಿ 3 ಮಾತ್ರ ಮೋಸ್ಟ್ ಡೇಂಜರಸ್ ಸೈಬರ್ ಅಟ್ಯಾಕರ್ಸ್ ಆಗಿರ್ತಾರೆ. ಇವರಲ್ಲಿ ಒಬ್ಬೊಬ್ಬರು ಒಂದೊಂದು ಕೆಲಸಗಳಲ್ಲಿ ಪಂಟರ್ಗಳಾಗಿರ್ತಾರೆ. ಅದರಲ್ಲಿ ಮೊದಲನೆಯವನು ಆಕಾಶ್ ಜಿಎಂ. ಇವನು ಯಾವ ಬ್ಯಾಂಕ್ನ ಅಕೌಂಟ್ಗಳನ್ನು ಹ್ಯಾಕ್ ಮಾಡಬೇಕಾಗಿರುತ್ತೋ ಆ ಅಕೌಂಟ್ಗೆ ಲಿಂಕ್ ಆಗಿರೋ ಸಿಮ್ ಕಾರ್ಡ್ಗಳನ್ನ ಈ ಆಕಾಶ್ ಅನ್ನೋನು ಹ್ಯಾಂಡಲ್ ಮಾಡ್ತಾ ಇರ್ತಾನೆ. ಇದು ಸೈಬರ್ ಖದೀಮರ ಮೊದಲ ಪ್ರಾಸೆಸ್. ಎರಡನೇವನು ಶ್ರೀನಿವಾಸ್ ರೆಡ್ಡಿ. ಮನಿ ಲಾಂಡ್ರಿಂಗ್ಗೆ ಬಳಸ್ತಾ ಇದ್ದ ಬ್ಯಾಂಕ್ ಅಕೌಂಟ್ಗಳನ್ನು ಕಂಟ್ರೋಲ್ ಮಾಡೋದು ಇವನ ಮೇನ್ ಕೆಲಸ. ಇನ್ನು ಮೂರನೇವನು ರವಿಶಂಕರ್. ಇವನ ಕೆಲಸ ಹೇಗೆ ಅಂದ್ರೆ ಕೊಳ್ಳೆ ಹೊಡೆದ ದುಡ್ಡನ್ನ ಸೆಕೆಂಡ್ಸ್ಗಳಲ್ಲಿ ಮಾಯ ಮಾಡೋದು. ಮ್ಯೂಲ್ ಅಕೌಂಟ್ಗಳನ್ನು ಹ್ಯಾಂಡಲ್ ಮಾಡೋದು, ಮನಿನ ಕಣ್ಮರೆ ಮಾಡೋದು ಅಂದರೆ ಡಿಸಪಿಯರ್ ಮಾಡೋದು. ಇನ್ನೂ ಅಚ್ಚರಿ ವಿಷಯ ಏನಂದ್ರೆ ಈ ಸ್ಟಾಕ್ ಮಾರ್ಕೆಟ್ ಸ್ಕ್ಯಾಮ್ನ 2-3 ಮಂದಿ ನಡೆಸೋಕೆ ಸಾಧ್ಯನೇ ಇಲ್ಲ. ಪೊಲೀಸರಿಗೆ ಈ ಬಗ್ಗೆ ಬಗ್ಗದಷ್ಟು ಇನ್ನಷ್ಟು ಕಳ್ಳರ ಜಾಡು ಸಿಗ್ತಾನೆ ಹೋಗಿತ್ತು.
ಡಿಟೆಕ್ಟಿವ್ಗಳು ಯಶವಂತಪುರ ಸುತ್ತಮುತ್ತ ಪ್ರದೇಶಗಳನ್ನು ಸರೌಂಡ್ ಮಾಡಿತು. ಬೇಕಾಬಿಟ್ಟಿ ಟ್ರಾನ್ಸ್ಫರ್ ಆಗಿದ್ದ ಬ್ಯಾಂಕ್ ಅಕೌಂಟ್ಗಳ ಡೀಟೇಲ್ಸ್ ಅನ್ನು ಹಿಡ್ಕೊಂಡು ಡಿಜಿಟಲ್ ಫುಟ್ ಪ್ರಿಂಟ್ಗಳನ್ನು ಬೆನ್ನತ್ತಿದ್ರು. ಆಗ ಡಿಸೆಂಬರ್ 14ಕ್ಕೆ ಸ್ಪೆಷಲ್ ಟೀಮ್ಗೆ ಈಗ ಸಿಕ್ಕ ಮೂವರನ್ನ ಬಿಟ್ಟು ಮತ್ತೆ 7 ಜನ ಸೈಬರ್ ಸ್ಕ್ಯಾಮರ್ಸ್ ಸಿಗ್ತಾರೆ. ಈ 10 ಸೈಬರ್ ಕಿರಾತಕರ ಡೀಟೇಲ್ಸ್ ನೋಡಿದಂತಹ ಪೊಲೀಸರಿಗೆ ಶಾಕ್ ಮೇಲೆ ಶಾಕ್ ಆಗಿದ್ದಂತೂ ಸತ್ಯ. ಯಾಕಂದ್ರೆ ಇವರು ಮಾಮೂಲಿ ಕಳ್ಳರಲ್ಲ, ಇಂಟರ್ನ್ಯಾಷನಲ್ ಲಿಂಕ್ ಇರೋ ವೈಲ್ಡ್ ಖದೀಮರು. ಇವ್ರು ನಡೆಸ್ತಾ ಇದ್ದ ಜಾಲದ ಬಗ್ಗೆ ಗೊತ್ತಾದ್ರೆ, ಅವ್ರು ಮಾಡ್ತಾ ಇದ್ದ ಜಾಬ್ ಬಗ್ಗೆ ಕೇಳಿದ್ರೆ ನೀವು ಕೂಡ ದಂಗಾಗೋದು ಗ್ಯಾರಂಟಿ. ಸಿಕ್ಕ 10 ಮಂದಿಯ ಬ್ಯಾಕ್ಗ್ರೌಂಡ್ ಬಗೆಯೋಕೆ ಪೊಲೀಸರು ಶುರು ಮಾಡ್ತಾರೆ. ಸದಾಶಿವನಗರ ಮತ್ತು ತ್ಯಾಗರಾಜ ನಗರದಲ್ಲಿ ಡಿಸೆಂಬರ್ ತಿಂಗಳಲ್ಲಿ 2 ದಿನ ತನಿಖೆ ನಡೆಸ್ತಾರೆ. ಆಕಾಶ್ ಜಿಎಂ, ಶ್ರೀನಿವಾಸ್ ರೆಡ್ಡಿ ಮತ್ತು ಸುನಿಲ್ ಕುಮಾರ್, ಈ ಮೂವರು ನಡೆಸ್ತಾ ಇದ್ದ ಅಂಗಡಿಗಳ ಬಗ್ಗೆ ಮಾಹಿತಿ ಸಿಕ್ಕಿರುತ್ತೆ ಪೊಲೀಸರಿಗೆ. ಆಗ ಅಂಗಡಿಗಳ ಮೇಲೆ ದಾಳಿ ಮಾಡಿದಾಗ ಸ್ಕ್ಯಾಮ್ನ ದೊಡ್ಡ ಶಸ್ತ್ರಾಸ್ತ್ರಗಳೇ ಸಿಕ್ಕಿತ್ತು. ಅಷ್ಟಕ್ಕೂ ಆ ದಿನ ಆ ಮೂವರು ನಡೆಸ್ತಾ ಇದ್ದ ಅಂಗಡಿಯಲ್ಲಿ ಸಿಕ್ಕಿದ್ದೇನೇನು ಗೊತ್ತಾ? 51 ಮೊಬೈಲ್ ಫೋನ್ಸ್, 27 ಡೆಬಿಟ್ ಕಾರ್ಡ್ಸ್, 108 ಬ್ಯಾಂಕ್ ಪಾಸ್ಬುಕ್ಸ್ ಜೊತೆಗೆ ಚೆಕ್ ಬುಕ್ಸ್, 480 ಸಿಮ್ ಕಾರ್ಡ್ಸ್, 2 ಲ್ಯಾಪ್ಟಾಪ್ಗಳು ಜೊತೆಗೆ 2 CPUs, 48 QR ಸ್ಕ್ಯಾನರ್ಗಳು, 42 ರಬ್ಬರ್ ಸ್ಟ್ಯಾಂಪ್ಗಳು, 230 ಕರೆಂಟ್ ಅಕೌಂಟ್ ರೆಕಾರ್ಡ್ಸ್. ಹೀಗೆ ಸ್ಕ್ಯಾಮ್ಗೆ ಬಳಸಿದ್ದ ವಸ್ತುಗಳು ಪೊಲೀಸರ ಕೈಗೆ ಸಿಕ್ಕಿರ್ತವೆ. ಆ ದಿನ ಆ ಅಂಗಡಿಯಲ್ಲಿ ಸಿಕ್ಕ ಪ್ರತಿ ವಸ್ತು, ಪ್ರತಿ ಡಾಕ್ಯುಮೆಂಟ್ಸ್ ಸೈಬರ್ ವಂಚನೆಯ ಸತ್ಯವನ್ನೇ ಹೇಳ್ತಾ ಇದ್ರು. ರಾಷ್ಟ್ರದಾದ್ಯಂತ 100 ಜನರಿಗೆ ಮೋಸಗೊಳಿಸೋದಕ್ಕೆ ಮ್ಯಾಪ್ ಅದಾಗಿತ್ತು. ಅಲ್ಲಿ ಸಿಕ್ಕ ಮತ್ತಷ್ಟು ಡೀಟೇಲ್ಸ್ ಖದೀಮರು ಅವರ ಡಿಜಿಟಲ್ ನಾಲೆಡ್ಜ್ ಅನ್ನ ಕಂಪ್ಲೀಟ್ ಆಗಿ ಸ್ಕ್ಯಾಮ್ಗಾಗಿನೇ ಬಳಸಿದ್ರು ಅನ್ನೋದು. ಅಂಗಡಿಯಲ್ಲಿ ಡೀಟೇಲ್ಸ್ ಸಿಕ್ಕ ಮೇಲೆ ಕೂಡಲೇ ತನಿಖಾಧಿಕಾರಿಗಳಿಗೆ ಮತ್ತೊಂದು ಶಾಕಿಂಗ್ ಇನ್ಫಾರ್ಮೇಶನ್ ಸಿಗುತ್ತೆ. ಈ ಸ್ಕ್ಯಾಮ್ನ ಆ ಅಂಗಡಿಗೆ ಮಾತ್ರ ಸೀಮಿತವಾಗಿರಲಿಲ್ಲ, ಸಪ್ತ ಸಾಗರಗಳನ್ನ ದಾಟಿ ಸಾಗರಗಳ ಎಲ್ಲೇ ಮೀರಿ ಹರಡಿಕೊಂಡಿತ್ತು. ಆ ಅಂತಾರಾಷ್ಟ್ರೀಯ ಲಿಂಕ್ ಅನ್ನ ಪೊಲೀಸ್ ಟೀಮ್ ಚಾಕಚಕ್ಯತೆಯಿಂದ ಕಂಡುಹಿಡಿದಿದ್ರು. ಸ್ಟಾಕ್ ಸ್ಕ್ಯಾಮ್ಗೆ ದುಬೈ ಲಿಂಕ್ ಇದೆ ಅಂತ ಪೊಲೀಸರಿಗೆ ಮೊದಲ ತನಿಖೆಯಲ್ಲಿ ಗೊತ್ತಾಗಿತ್ತು. ರವಿಶಂಕರ್ ಅನ್ನೋ ಖದೀಮನೆ ದುಬೈನಲ್ಲಿ ಕಿಂಗ್ ಪಿನ್ಗಳೊಟ್ಟಿಗೆ ಕಾಂಟ್ಯಾಕ್ಟ್ ನಲ್ಲಿ ಇರ್ತಾನೆ. ದುಬೈನಲ್ಲೇ ಕೂತು ಬೆಂಗಳೂರಲ್ಲಿರೋರನ್ನ ಕಂಟ್ರೋಲ್ ಮಾಡ್ತಾ ಸ್ಕ್ಯಾಮ್ಗೆ ಟ್ರೈನ್ ಮಾಡಲಾಗ್ತಾ ಇರುತ್ತೆ. ಬೆಂಗಳೂರಿನ ಸ್ಕ್ಯಾಮರ್ಸ್ ಅನ್ನ ಈ ರವಿಶಂಕರೇ ಅಪಾಯಿಂಟ್ ಮಾಡಿಕೊಳ್ತಾ ಇದ್ದ. ಇಷ್ಟೆಲ್ಲ ರಿಸ್ಕ್ ಮಾಡಿದ್ರೆ ಈ ಖದೀಮರಿಗೆ ಸಿಗೋದೇನು ಅಂತ ಕೇಳೋದಾದ್ರೆ, ಆ ದುಬೈ ಟೀಮ್ನಿಂದ ಬೆಂಗಳೂರಿನ ಟೀಮ್ಗೆ ಪ್ರತಿ 1 ಕೋಟಿ ಟ್ರಾನ್ಸಾಕ್ಷನ್ಗೆ ಇಂತಿಷ್ಟು ಅಂತ ಕಮಿಷನ್ ಸಿಗ್ತಾ ಇರುತ್ತೆ. ಒಟ್ಟಿನಲ್ಲಿ ಇಲ್ಲಿವರೆಗೂ ಭಾರತದ ಪೂರ 1467ರಷ್ಟು ಇಂಥದ್ದೇ ಕೇಸ್ಗಳು ಪತ್ತೆಯಾಗಿವೆ. ಬರೀ ಈ 10-20 ಮಂದಿ ಅಷ್ಟೇ ಅಲ್ಲ, 100 ಮಂದಿ ಈ ಸ್ಕ್ಯಾಮ್ಗಳನ್ನು ಮಾಡ್ತಿರಬಹುದು ಅನ್ನೋ ಲೆಕ್ಕಾಚಾರ ಪೊಲೀಸರದ್ದು. ಆದರೆ ಈ ಬೇಟೆ ಇಲ್ಲಿಗೆ ಮುಗಿಯೋದಿಲ್ಲ. ಉತ್ತರ ಭಾಗದ DCP ಸೈದುಲು ಅದಾವತ್ ಮತ್ತು ACP ಪವನ್ ಎನ್ ಇವರ ನೇತೃತ್ವದಲ್ಲಿ ನಡೆದಂತಹ ಈ ಆಪರೇಷನ್ ಭಾರತದ ಸೈಬರ್ ಕ್ರೈಮ್ ಹಿಸ್ಟ್ರಿಯಲ್ಲೇ ಒಂದು ಪ್ರಮುಖ ಘಟ್ಟ. ಸೈಬರ್ ಸ್ಕ್ಯಾಮ್ ಬೆಂಗಳೂರಲ್ಲಿ ಇತ್ತೀಚೆಗೆ ಅತ್ಯಾಧುನಿಕ ಫೈನಾನ್ಷಿಯಲ್ ಕ್ರೈಮ್ಗಳಲ್ಲಿ ಮುಂದೆ ಇದೆ. ಈಗ ಸೈಬರ್ ಪೊಲೀಸರು ಇಂಥ ಕೇಸ್ಗಳ ಮೇಲೆ ಹದ್ದಿನ ಕಣ್ಣಿಟ್ಟಿರ್ತಾರೆ. ಈ ದಿನ ಇಂಥ ಸ್ಕ್ಯಾಮ್ ಬಲೆಗೆ ಸುಮಿತ್ ಬಿದ್ದು ತನ್ನ ಡೈರಿಯಲ್ಲಿ ಕೊನೆ ಪುಟವಾಗಿ ಉಳಿದುಬಿಟ್ಟಿದೆ. ಸೈಬರ್ ಟೀಮ್ ಸುಮಿತ್ಗೆ ಮತ್ಯಾವತ್ತೂ ಇಂಥ ಮೋಸಗಳಿಗೆ ರಿಯಾಕ್ಟ್ ಮಾಡಬೇಡಿ ಅಂತ ಬುದ್ಧಿ ಹೇಳಿ ಕಳಿಸಿದ್ರು. ಬಟ್
ಸುಮಿತ್ ಸ್ಟೋರಿಯಿಂದ ಒಂದು ಪಾಠ ಅಂತೂ ಇನ್ವೆಸ್ಟರ್ಸ್ಗೆ ಸಿಕ್ಕಿದೆ. ಪ್ರತಿಯೊಂದು ಮೂಮೆಂಟ್ನಿಂದ ಕಲಿಯೋದು ಬಹಳಷ್ಟಿರುತ್ತೆ. ಈ ಘಟನೆಯಿಂದ ಕೂಡ ಕಲಿಯೋದಿದೆ. ಎಂಥ ಸಿಚುವೇಶನ್ ಬಂದಾಗ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ತಿಳ್ಕೊಳ್ಳೋದು ತುಂಬ ಮುಖ್ಯ. ಯಾರೇ ಆಗಲಿ, ಇದು ತುಂಬ ಒಳ್ಳೆ ಹೂಡಿಕೆ ಆಫರ್ ಅಂತ ಕೂಡಲೇ ಯಾರೂ ನಂಬೋದು ಸರಿಯಲ್ಲ. ಬ್ಯಾಂಕಿಂಗ್ ಇಲ್ಲ ಪರ್ಸನಲ್ ಡೀಟೇಲ್ಸ್ನ ಆನ್ಲೈನಲ್ಲಿ ಶೇರ್ ಮಾಡುವಾಗ ಎಚ್ಚರಿಕೆ ಕಂಪಲ್ಸರಿಯಾಗಿ ಇರಲೇಬೇಕು. Always verify the legitimacy of any investment platform or scheme through SEBI, which is Security and Exchange Board of India, or RBI database. If it isn't registered, avoid it. Promises of high, guaranteed, or quick returns are classic red flags. Remember, any kind of investment comes with its risk. If it sounds too good to be true, it is probably unsafe. Scammers often create fake websites, manipulated testimonials, and use influencer-style tactics to gain trust. Do not fall for it. Always do your independent research. If you are trying out a new investment platform, start with a small amount and avoid auto-invest or reinvest feature until you have it fully verified. ಇದಾದಮೇಲೆ ಕೂಡಲೇ ನಿಮ್ಮ ಬ್ಯಾಂಕ್ಗಳ ಕಸ್ಟಮರ್ ಕೇರ್ನ ಕಾಂಟ್ಯಾಕ್ಟ್ ಮಾಡಿ. ತುಂಬ ಬ್ಯಾಂಕ್ಗಳು 24/7 ಹೆಲ್ಪ್ಲೈನನ್ನು ಹೊಂದಿರ್ತವೆ. ಕಾಲ್ ಮಾಡಿ ಬ್ಯಾಂಕ್ ಅಕೌಂಟ್ ಫ್ರೀಸ್ ಮಾಡಿ. ಕಾಲ್ ಮಾಡಿದ್ರ ಜೊತೆಗೆ ನಿಮ್ಮ ಬ್ಯಾಂಕ್ ಬ್ರಾಂಚ್ಗೂ ಕೂಡ ನೀವು ಭೇಟಿ ಕೊಡಿ. ಬ್ಯಾಂಕ್ನ ಮೊಬೈಲ್ ಅಪ್ಲಿಕೇಶನ್ಸ್, ಆನ್ಲೈನ್ ಬ್ಯಾಂಕಿಂಗ್ ಎಲ್ಲವನ್ನ ಟೆಂಪ್ರವರಿಯಾಗಿ ಫ್ರೀಸ್ ಮಾಡಿಸಿ, ಇಲ್ಲ ಪರ್ಮನೆಂಟ್ ಆಗಿ ಬ್ಲಾಕ್ ಮಾಡಿಸಿ. ಈ ಟೆಂಪ್ರವರಿ ಫ್ರೀಸ್ಗೂ ಪರ್ಮನೆಂಟ್ ಬ್ಲಾಕ್ಗೂ ಏನು ವ್ಯತ್ಯಾಸ ಅಂತಂದರೆ, ನೀವು ನಿಮ್ಮ ಅಕೌಂಟ್ನ ವೆರಿಫಿಕೇಷನ್ ಮಾಡೋವರೆಗೆ ಇಲ್ಲ ಮತ್ತೆ ರಿಯಾಕ್ಟಿವೇಟ್ ಮಾಡೋವರೆಗೆ ನಿಮ್ಮೆಲ್ಲ ಟ್ರಾನ್ಸಾಕ್ಷನ್ಗಳನ್ನು ನಿಲ್ಲಿಸ್ಬಿಡೋದು. ಇದನ್ನು ಟೆಂಪ್ರವರಿ ಫ್ರೀಸ್ ಅಂತ ಹೇಳ್ತಾರೆ. ಇನ್ನು ಪರ್ಮನೆಂಟ್ ಬ್ಲಾಕ್ ಬಗ್ಗೆ ಹೇಳಬೇಕು ಅಂತಂದರೆ, ನಿಮ್ಮ ಅಕೌಂಟ್ ದರೋಡೆಗೆ ಒಳಗಾಗಿದ್ದರೆ ಅದನ್ನು ಕೂಡಲೇ ಮುಚ್ಚಿ ಬೇರೆ ಅಕೌಂಟ್ಗೆ ರೀಪ್ಲೇಸ್ ಮಾಡಿಸಬಹುದು. Do not transfer money without verifying the request, no matter how urgent or convincing it sounds. If you suspect a scam or have been targeted, immediately call the cybercrime helpline at 1930 or report online at cybercrime.gov.in. Quick reporting improves chances of recovering the amount faster. Even if you haven't been defrauded, report suspicious scam calls on the Chakshu portal to help protect others from similar threats. ಮೋಸದ ಹಸುವಲ್ಲಿರುವಂಥ ಎಷ್ಟೋ ಕ್ರೂರ ವ್ಯಾಘ್ರಗಳು ನಿಮ್ಮ ಸುತ್ತಲೂ ಇರ್ತವೆ. ಸಮಯ ಸಿಕ್ಕರೆ ಲಬಕ್ಕಂತ ಬಾಯಿಗೆ ಹಾಕಿ ನುಂಗೋಕೆ ರೆಡಿಯಾಗಿರ್ತವೆ. ಎಚ್ಚರಿಕೆ ಅನ್ನೋದು ಪ್ರಾಕ್ಟಿಕಲ್ ಆಗಿ ಅಷ್ಟೇ ಅಲ್ಲ, ಡಿಜಿಟಲ್ ಆಗಿನೂ ಇರಲೇಬೇಕು. ಯಾಕಂದರೆ ಇದು ಮೊದಲೇ ಡಿಜಿಟಲ್ ಯುಗ ಮತ್ತು 5G ಯುಗ ಮಿಕ್ಸ್ ಆಗಿರೋ ಕಲಿಯುಗ. ಎಷ್ಟು ಜೋಪಾನ ಇರುತ್ತೋ ಬದುಕು ಅಷ್ಟು ಸೋಪಾನವಾಗಿರುತ್ತೆ. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. Presented by Axis Bank. Manapurvaka Open.